ಹಾಯ್ ಹಲೋ ನಮಸ್ಕಾರ. ನಿನ್ನೆ ಟಾಸ್ಕಲ್ಲಿ ಏನೇನಾಯಿತು ಅಂತ ನೋಡಿದ್ರಲ್ಲ. ಫಸ್ಟ್ ಟಾಸ್ಕಲ್ಲಿ ವಿನಯ್ ಅವರು ಗೆದ್ದರು. ವಿನಯ್ ಅವರು ಅಲ್ಟಿಮೇಟಾಗಿ ಆಡಿದ್ದು ಆ ಫಸ್ಟ್ ಟಾಸ್ಕನ್ನು. ಅದಾದಮೇಲೆ ಬರುತ್ತೆ ಸೆಕೆಂಡ್ ಟಾಸ್ಕಲ್ಲಿ ಬಟ್ಟೆ ಒಣಗಾಕಿ ಬಟ್ಟೆನ ಕಾಪಾಡ್ಕೋಬೇಕಾಗಿತ್ತು. ಫಸ್ಟ್ ರೌಂಡ್ ಗೆಲ್ತಾರೆ ಸಂಗೀತ ಟೀಮ್ ಅವರು, ಸೆಕೆಂಡ್ ರೌಂಡ್ ಗೆಲ್ತಾರೆ ತನಿಷಾ ಟೀಮ್ ಅವರು. ಸೆಕೆಂಡ್ ರೌಂಡಲ್ಲಿ ಫುಲ್ ಅಗ್ರೆಸಿವ್ನೆಸ್ ಆಗಿತ್ತು ವಿನಯ್ ಅವರು. ಆಲ್ಮೋಸ್ಟ್ ಆಲ್ ವಿನಯ್ ಅವರಿಂದನೇ ಗೆದ್ದಿದೆ ಅಂತ ಹೇಳ್ಬೋದು ಸೆಕೆಂಡ್ ರೌಂಡಲ್ಲಿ ಅವ್ರಿಗೆ ಇಂಜುರಿ ಆಗಿದ್ದ ಕಾರಣದಿಂದ ಹೊರಗೆ ಹೋದ್ರು. ಬಟ್ ಥರ್ಡ್ ರೌಂಡಲ್ಲಿ ತುಕಾಲಿ ಮತ್ತು ಮೈಕಲ್ ನೋಡೋಕೆ ಮಜಾ ಬಂತು ಗುರು, ಫುಲ್ ಅಗ್ರೆಸಿವ್ನೆಸ್ ಅಲ್ಲಿ. ಅದಾದಮೇಲೆ ಉಸ್ತುವಾರಿ ಏನು ಡಿಸಿಷನ್ ಕೊಟ್ಟರು ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ತನಿಷ್ ಅವ್ರಿಗೆ ಗೆಲ್ಲಬೇಕಾಗಿತ್ತು, ಬಟ್ ಸಂಗೀತ ಅವ್ರಿಗೆ ಗೆಲುವು ಕೊಟ್ಟರು. ಓಕೆ, ಆಟ ಆದಮೇಲೆ ಗೆಲ್ತಾರೆ ಸೋಲ್ತಾರೆ. ಸಂಗೀತ ಅವರು ಗೆದ್ದಾದಮೇಲೆ ಒಂದೊಂದು ರೌಂಡಲ್ಲಿ ಆ್ಯಕ್ಚುಲಿ ಒಂದೊಂದು ರೌಂಡ್ಗೆ 1000 ರೂಪೀಸ್ ಇತ್ತು. ಅವರು 2 ರೌಂಡ್ ಗೆದ್ದರು 2000 ರೂಪೀಸ್ ಆಗಿತ್ತು. ಬಟ್ ಅವಿನಾಶ್ ಅವ್ರಿಗೆ 100 ರೂಪೀಸ್ ಇದು ಯಾಕೋ ಸರಿ ಬರ್ತಾ ಇಲ್ಲ, ತುಂಬ ಲೀಸ್ಟ್ ಅನಿಸ್ತು ನನಗೆ. ಈ ಲೆವೆಲ್ಗೆ ಕೊಡಬಾರ್ದಾಗಿತ್ತು. ಆ್ಯಕ್ಚುಲಿ 250-300 ಕೊಡಬೇಕಾಗಿತ್ತು ಅವಿನಾಶ್ ಅವ್ರಿಗೆ. ಮತ್ತು ಓಕೆ, ಮೈಕಲ್ ಅವ್ರಿಗೆ ಕೊಡೋದು. ಮೈಕಲ್ ಅವರು ಡಿಬೇಟ್ ಮಾಡಿ 400 ತೊಗೊಂಡ ಅವನು. ಬಟ್ ನಮ್ರತಾಗೆ ಮತ್ತು ಅವಿನಾಶ್ಗೆ ಫುಲ್ಲು ಹುಚ್ಚು ಮಾಡ್ತಿದ್ದಾಳೆ ಸಂಗೀತ ಅಂತರು. ಫುಲ್ ಲೀಸ್ಟ್ ಕೊಟ್ಟು ಅವಳು ತುಂಬಾ ರೊಕ್ಕ ಉಳಿಸ್ತಿದ್ದಾಳೆ, ಒಂಥರ ಮೈಂಡ್ಗೆ ಮಾಡ್ತಿದ್ದಾಳೆ ಅವಳು. ಇವತ್ತಿನ ಪ್ರೋಮೋ ನೋಡಿದೆ ಗುರು. ಇವತ್ತಿನ ಪ್ರೋಮೋ ನೋಡೋದಲ್ಲಿ ಮೈಕಲ್ ಅವರು ಪರ್ಫೆಕ್ಟ್ ಕ್ವಶನ್ನ ಓಪನ್ ಮಾಡಿದ್ದಾರೆ. ಪರ್ಫೆಕ್ಟಾಗಿ ಹೇಳಿದ್ದಾರೆ ಎಲ್ಲರ ಮುಂದೆ ಹೀಗೀಗೆ ಆಗ್ತಿದೆ ಅಂತ. ಸಂಗೀತ ಅವರು ತುಂಬ ಜಾಸ್ತಿ ಡಿಸ್ಟ್ರಿಬ್ಯೂಷನ್ ಕೊಡ್ತಿಲ್ಲ, ಅದು ಒಂದು ರಾಂಗ್ ಡಿಸಿಷನ್ ತೊಗೊಂಡಿದ್ದು. ಸಂಗೀತ ಅವರು ಕೊಡಬೇಕಾಗಿತ್ತು, ಸಪೋರ್ಟ್ ಮಾಡಬೇಕು ಪ್ಲೇಯರ್ಸ್ಗೆ. ಅವ್ರು ಎಷ್ಟು ಆಡಿದ್ದಾರೆ ಅವ್ರು ತಕ್ಕ ಮಟ್ಟಿಗೆ ರೊಕ್ಕ ಕೊಡಬೇಕಾಗಿತ್ತು, ಡಿಸ್ಟ್ರಿಬ್ಯೂಷನ್ ಆಗಬೇಕಾಗಿತ್ತು. ಬಟ್ ಅವ್ರು ಮಾಡಿಲ್ಲ. ಸೊ ನೋಡೋಣ ಇವತ್ತು ಏನಾಗುತ್ತೆ ಅಂತ. ಯಾರು ಬರಿತಾನೂ ಇಲ್ಲ ನೋಡಿ, ಅವನಿಗೋಸ್ಕರ ಹೊಡೆದಾಡಿದ ಅದೇ ಫ್ರೆಂಡ್ಸು. ನನ್ನ ಕಳಪೆ ಖರೀದಿ ಬಂದು ಕಾರ್ತಿಕ್ ಅವರ, ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಫುಲ್ಫಿಲ್ ಎಲ್ಲೋ ಒಂದ್ ಕಡೆ ಆಗ್ಲಿಲ್ಲ. ಇವತ್ತು 10 ರೂಪಾಯಿಗೂ ಕೇಳಿ ಬರೋಣ ಅವನ್ನ. ಅವ್ನಿಗೆ ಹಾಕಲ್ಲ, ಅವ್ನು ಓಡಕ್ ಆಯ್ತಿಲ್ಲ ಅಂತ ಗೊತ್ತಾದ ತಕ್ಷಣ ಅವ್ನು ಬಿಟ್ಟೇ ಬಿಟ್ರಲ್ಲ ಅವನ್ನ.